ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ಗಾಂಧೀಜಿಯವರ ಆದರ್ಶದ ಮೇಲೆ ಹುಟ್ಟಿದಂಥ ಸೇವಾದಳ, ಸರ್ವೋದಯದಾಗಿರ್ಬೋದು, ಇನ್ನುಳಿದ ವಿಷಯಗಳನ್ನು ಇವತ್ತು ಪ್ರಚುರಪಡಿಸೋದನ್ನು ಬೆಳೆಸಬೇಕಾಗಿತ್ತು. ಮತ್ತು ತಮ್ಮ ಪಕ್ಷಕ್ಕೆ ಬರೋರಿಗೆ ರೆಸ್ಟ್ರಿಕ್ಷನ್ ಆಗಬೇಕಾಗಿತ್ತು. ಗಾಂಧೀಜಿ ವಿಚಾರಧಾರೆಯಲ್ಲಿ ಬರೋರಿಗೆ ಮಾತ್ರ ಅವಕಾಶ ಅಂತೇಳಿ. ಆದರೆ ಇವತ್ತು ಕಾಂಗ್ರೆಸ್ ಏನಾಗಿಬಿಟ್ಟದಪ್ಪ ಅಂದ್ರೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅದರೆಲ್ಲ ಭೂ ಮಾಫಿಯಾ ಅದ, ಸಾರಾಯಿ ಮಾಫಿಯಾ ಅದ, ಮತ್ತೊಂದು ಮಾಫಿಯಾ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅದು ಹಿಂದೆ ಮಾಡಿದ ತಪ್ಪಿಗೆ ಇವತ್ತು ಪಾಶ್ಚಾತ್ಯಪಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇವತ್ತು RSS ಭಾಳ ಪವಿತ್ರ ಅಂತ ನಾವು ಇಲ್ಲಿವರೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಈಗ ಅದು RSS ಇವತ್ತು BJPಯನ್ನು ಕಂಟ್ರೋಲ್ ಮಾಡುವಲ್ಲಿ ಎಲ್ಲೂ ಮಾಫಿಯಾ ಹೋಗ್ಯದ. BJPಯಲ್ಲೇ ಅನೇಕ ವ್ಯವಹಾರ ಮಾಡೋದು ಜನ ಹೋಗಿದ್ದಾರೆ, ಕಾಂಗ್ರೆಸ್ ನಾಯಕರಲ್ಲಿ ಹೋಗಿದ್ದಾರೆ. ಹೀಗಾಗಿ BJPಯನ್ನು ಕಲುಷಿತ ಆಗ್ತಾಯಿದೆ. ನಿಲ್ಲಿಸಬೇಕಾಗಿತ್ತು RSS. ಯಾಕಂದರೆ RSS ಬಗ್ಗೆ ಎಲ್ಲರಿಗೂ ಒಂದು ಗೌರವ ಭಾವನೆ. ಹೌದಪ್ಪ, ಇದು ಸ್ವದೇಶಿ ಮೂವ್ಮೆಂಟ್ ಆಗಿರ್ಬೋದು, ಇಲ್ಲಿ ಹೋರಾಟವನ್ನು ಇಲ್ಲಿ ಭಾರತಕ್ಕೆ ಇರುವಂಥ ಒಂದು ಒಳ್ಳೆಯ ಸಂಘಟನೆ ಅಂತ ಭಾಳ ಜನ ನಂಬಿದ್ದಾರೆ. ಆದರೆ ಇವತ್ತು BJPಯಲ್ಲಿ ಇರುತ್ತಿರುವಂಥವ್ರು ನೋಡಿದರೆ, ಅವರು ಅಲ್ಲಿ ವಂಶ ಪಾರಂಪರ್ಯದ ಆಡಳಿತ ನೋಡಿದ್ರೆ, ಮತ್ತೊಂದು ನೋಡಿದರೆ ಸಹಜವಾಗಿ ಹೇಳಬೇಕಾಗಿದೆ. ಹೌದಪ್ಪ, ಇದು RSS ಕಲುಷಿತ ಆಯ್ತಾ? ಕಾಂಗ್ರೆಸ್ ಪ್ರವರ್ಧಮಾನಕ್ಕೆ ಬೆಳೆದ ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಸೇವಾದಳ ನಶಿಸಿ ಹೋಗ್ತಾ ಇವತ್ತು ಸೇವಾದಳ ಒಂದು ಯಾವ ದಂಡಿ ಬಂತದ್ದು. ಈ ಯಾವುದೋ ಇಲ್ಲ ಸ್ಥಿತಿ ಗುರುತು ಆಗದ ಸ್ಥಿತಿಯೊಳಗೆ ಸೇವಾದಳ ಅದ. ಅದೇ ಸ್ಥಿತಿಯಿಂದ ಮುಂದಿನ ದಿನದಲ್ಲಿ RSSಗೆ ಬಂದಿದ್ದ ಅನ್ನೋ ಭಯಾನಕ ಜನರಲ್ಲಿ ಅದ. ಅದಕ್ಕೆ ಇವತ್ತೇನೋ ರಾಹುಲ್ ಗಾಂಧಿ ಅವ್ರ ಮನಸ್ಸಲ್ಲಿ ಬಂದ ಸೇವಾದಳವನ್ನು ಬೆಳೆಸ್ಕೋಬೇಕು, ಅದು RSSಗೆ ಪ್ರಬಲ ಸ್ಪರ್ಧೆ ಆಗ್ಬೋದು ಅಂತೇಳಿ. ಗಾಂಧೀಜಿಯವರ ಹಿಂದುತ್ವವಾದವನ್ನು ಅದನ್ನು ಬದಿಗೆ ಸಲ್ಲಿಸಲುವಾಗಿ RSS ಸಾಕಷ್ಟು ಹೋರಾಟ ಮಾಡಿ ಈಗೇನು ಯಶಸ್ವಿ ಆಗಿದ್ದಾರೆ ಅನ್ನುವಷ್ಟರಲ್ಲೇ ಮತ್ತು ಗಾಂಧಿಯವಾದ ಸೇವಾದಳ ಹೇಳುವಂಥ ಎಲ್ಲ ಸಾಧ್ಯವು ಕಾಣೋದ್ರಿಂದಾಗೆ ಇವತ್ತು RSS ಈ ಎಲ್ಲ ದಾಳಿಗಳಿಂದ ಭಾಳ ಎಚ್ಚರಗೊಳ್ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ